ಇಲ್ಲ ಆರೋಪತಿ ಸಾಧ್ಯತೆ ನಾವೆಲ್ಲ ಟ್ಯಾಕಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಯಾವ್ರಿ. ಲಾಸ್ಟು ಡಿಸೆಂಬರ್ ಒಳಗೆ ಗುಂಡಿ ಮುಚ್ಚುವಂಥ ರಿಪೇರ್ ಮಾಡುವಂಥ ಕೆಲಸ ಮಾಡಿದ್ದೀವಿ. ಸೊ ನಮ್ಮ ಲೆಕ್ಕಲ್ಲಿ 90%, ಮೋರ್ ದೆನ್ 90% ಸರಿ ಇದೆ. ಒಂದು 10% ಏನಾದ್ರು ಉಳಿದಿರ್ಬೋದು. ಸೊ ಇನ್ನು ಎರಡನೇದಾಗಿ ಹೊಸ ಬಜೆಟ್ ಇವತ್ತು CM ಹತ್ರ ಸಭೆ ಇದೆ. ಸೊ ಹೊಸ ಅಂದರೆ ಎಕ್ಸ್ಟ್ರಾ ದುಡ್ಡು ಕೇಳ್ತಾ ಇದ್ದೀವಿ. ಯಾಕೆಂದ್ರೆ ನಮ್ಮದು ಲೆಂತ್ ಭಾಳ ದೊಡ್ಡದಾಗಿರೋ 1,00,000 ಕಿಲೋಮೀಟರ್ ಇದೆ. ಸೊ ಹಿಂದೆ 13ರಲ್ಲಿರುವಂಥ ಬಜೆಟ್ ಇವತ್ತಿಗೂ ಸೇಮ್ ಅದೇ ಇದೆ. ನಮ್ಮದು 10 ವರ್ಷ ಏನಿಂದಿದೆ ಇವತ್ತು ಕೂಡ ಅದೇ ಇದೆ. ಸೊ ಎಲ್ಲಿ ಕೂಡ ಇನ್ಕ್ರೀಸ್ ಆಗಿಲ್ಲ. ಸೊ ಇನ್ಕ್ರೀಸ್ ಮಾಡದೆ ಹೋದ್ರೆ ನಾವು ಒಳ್ಳೆ ರಸ್ತೆ ಕೊಡೋದು ಭಾಳ ಕಷ್ಟ ಆಗ್ತದೆ. ಯಾಕಂದ್ರೆ ಇದು ಯಾವುದೇ ಒಂದು ರಾಜ್ಯ ಸುಧಾರಣೆ ಆಗ್ಬೇಕಾದ್ರೆ ಫಸ್ಟು ನೋಡೋದು ರಸ್ತೆ, ವಿದ್ಯುತ್ತು. ಸೊ ವಿದ್ಯುತ್ ತಂತಿ ಸುಧಾರಣೆ ಭಾಳಷ್ಟು ಆಗಿದೆ ನಮ್ಮ ರಾಜ್ಯದಲ್ಲಿ. ರಸ್ತೆ ಸುಧಾರಣೆ ಭಾಳ ಅವಶ್ಯಕತೆ ಇದೆ ಈಗ. ಸೊ ಅದಕ್ಕೆ ಜಾಸ್ತಿ ಕೊಡ್ತಾ ಇದ್ದೀವಿ. ಮತ್ತು ಬ್ರಿಡ್ಜಸ್ ತೊಗೋತಾ ಇದ್ದೀವಿ ಮತ್ತೆ ಈ ಸಾರಿ ಕೂಡ. ಕಳೆದ 10 ವರ್ಷಗಳಿಂದ ಬ್ರಿಡ್ಜ್ ನಮ್ಮ ರಾಜ್ಯದಲ್ಲಿ ಆಗಿರಲಿಲ್ಲ. ಕಳೆದ ಸಾರಿ CM ಅವರು ಬ್ರಿಡ್ಜಿಗೆ ನಮ್ಗೆ ದುಡ್ಡು ಕೊಟ್ಟಿದ್ರು. ಇದು ಸಲ ದುಡ್ಡನ್ನು ಬ್ರಿಡ್ಜ್ ಕಂಟಿನ್ಯೂ ಮಾಡ್ತಾ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಇಲಾಖೆಗೆ ಭಾಳ ಪ್ರಾಮುಖ್ಯತೆಯಾಗಿ ಒಂದು ಕಾಲು ಸಂಕ ಫುಟ್ ಬ್ರಿಡ್ಜು ಮಲೆನಾಡು ಭಾಗದಲ್ಲಿ 12 ಜಿಲ್ಲೆಗೆ ನಾವು ಬಂದು 2 ವರ್ಷದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಫುಟ್ ಬ್ರಿಡ್ಜ್ ಮಾಡಿದ್ದೀವಿ. ಈ ಸಾರಿ ಕೂಡ 200 ತಗೊಳ್ಳೋಂಥ ಯೋಜನೆ ಇದೆ ಈ ವರ್ಷ. ಸೊ ಅದನ್ನು ಭಾಳ ನಮ್ಮ ಡಿಪಾರ್ಟ್ಮೆಂಟ್ ಒಂದು ಸುಮಾರು 1,000 ಮೇಲಿದೆ ಅದು ಡಿಮ್ಯಾಂಡು. ಈಗ ಮಾಡೋದು ನಾವು ಸುಮಾರು ಹೆಚ್ಚು ಕಮ್ಮಿ 300ವರೆಗೆ ಮುಗಿಸಿರ್ಬೋದು ಈ 2 ವರ್ಷದಲ್ಲಿ 300. ಸೊ ಇನ್ನೂ 2 ವರ್ಷದಲ್ಲಿ ನಾವು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಮಾಡಲಿಕ್ಕೆ ಒಂದು ಯೋಜನೆ. ಯಾಕಂದರೆ ಒಂದು 500ರಿಂದ 600 ನಮ್ಮ ಈ 5 ವರ್ಷಗಳಲ್ಲಿ ಮುಗಿಸ್ಬೇಕಂತ. ಸೊ ಭಾಳ ಸ್ಮಾಲ್ ಅಮೌಂಟ್ ಅದು, ಆದರೆ ಭಾಳ ಉಪಯುಕ್ತ. 15, 20 ಲಕ್ಷ, 25 ಲಕ್ಷ ಅಷ್ಟೇ ಅದರದ್ದು ಅಷ್ಟೇ ಫಾಸ್ಟು. ಅಲ್ಲಿ 2-3 ಕಿಲೋಮೀಟರ್ ಸುತ್ತ ಹಾಕೋದು ಮತ್ತು 4 ತಿಂಗಳ ಶಾಲೆಗೆ ಹೋಗದೇ ಇರುವಂಥ ವಿಚಾರಗಳು. ಒಂದು ಹಳ್ಳಿಗೆ ಹೋಗಲಿಕ್ಕೆ ಆಗೋಲ್ಲ. ಸೊ ಸ್ಮಾಲ್ ಇರೋದ್ರಿಂದ ಭಾಳಷ್ಟು ಉಪಯೋಗ. ಒಂದು ನಾವು ಟಾಪ್ ಪ್ರಯಾರಿಟಿ ಮ್ಯಾಗೆ ಕಾಲು ಸಂಕ ತೆಗೆದುಕೊಳ್ತಾ ಇದ್ದೀವಿ. ಸರಿ, ಇರ್ತಕ್ಕಂಥ ಅಮೌಂಟ್ ಅನುದಾನ ಹಳೆ ಪೇಮೆಂಟ್ ಕೊಡೋಕೆ ಸರಿ ಹೋಗ್ತಾ ಇದೆ? ಇಲ್ಲ ನೋಡಿ, ಇವತ್ತು ಮಾಡಿದ್ರೆ 2 ವರ್ಷ ಬೇಕಾಗ್ತೈತೆ ಅದು ಪೇಮೆಂಟ್ ಮಾಡಲಿಕ್ಕೆ. ಅದು ಇವತ್ತು ಮಾಡಿದ್ದು ಇವತ್ತಾಗೋಲ್ಲ, ಅದು ಡಿಲೇ ಆಗ್ತಾನೆ ಇರ್ತೈತೆ. ಸೊ ಹೀಗಾಗಿ ಇವತ್ತನ್ನು ನಾವು ಈಗ ಬರುವಂಥ ದುಡ್ಡನ್ನು ಹಳೆದಕ್ಕೆ ಕೊಡ್ತೀವಿ ನಾವು ಹೆಚ್ಚು. ಅವ್ರಿಗೂ ಕೊಡ್ತೀವಿ, ಇವ್ರಿಗೂ ಕೊಡ್ತೀವಿ. ಅಂದರೆ ಸರಿಯಾಗಿ ಹಂಚಿಕೆ ಮಾಡಿ ಕೊಡ್ತೀವಿ, ಅಂದರೆ ಒಂದೇ ಕಡೆ ಕೊಡೋಲ್ಲ. ಸೊ ಯೂಶ್ವಲಿ ಯಾಕಂದರೆ ಇವತ್ತು ನಾವು ಕೆಲಸ ಶುರು ಆದರೆ 1 ವರ್ಷ ನಂತರ ಬಿಲ್ ಬರೋದು. ಈಗ ಒಂದು ದುಡ್ಡನ್ನು ಹಿಂದಿನವ್ರಿಗೆ ಕೊಡ್ತೀವಿ ನಾವು. ಅಂದರೆ ಆ ಥರ ಸಿಸ್ಟಮ್ ಮುಂಚಿನ ಹಂಗೆ ಇದೆ, ಈಗೂ ಕೂಡ ಹಾಗೆ ಇದೆ. ಇಲ್ಲ, ಇನ್ನೂ ಲೇಟ್ ಆಗ್ತದೆ. ಸುಮಾರು ಇನ್ನೂ 2 ಇಯರ್ಸ್ವರೆಗೆ ಹಾಗೆ ಇನ್ನೂ 2 ವರ್ಷ ಬೇಕಾದ್ರೆ ಮಾಡಲಿಕ್ಕೆ. ಕಳೆದ ಬಾರಿ ಸರಿ ಬಜೆಟ್ಗೆ ನೀವು ಕೇಳಿದಷ್ಟು ಅನುದಾನ ಕೊಡ್ತಿರ್ಲಿಲ್ಲ. ಬಜೆಟ್ ಆದ್ಮೇಲೆ ಸರಿ ಹೋಗ್ಬೋದು ಹಣಕಾಸಿನ ಪರಿಸ್ಥಿತಿ, ನೆಕ್ಸ್ಟ್ ಬಜೆಟ್ ನೋಡೋಣ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳ್ತಿದ್ದಾರೆ. ಈಗಲೂ ಸರ್ಕಾರದ ಹಣಕಾಸು ಪರಿಸ್ಥಿತಿ ಹಂಗೆ ಇದೆ ಸರ್. ಇಂಪ್ರೂವ್ ಆಗ್ತದೆ. ಅನುದಾನ ಕೊಡ್ಲಿಕ್ಕೆ ಆಗ್ತಾ ಇದೆ. ವರ್ಷ 10% ಅಂತ ಗ್ರೋತ್ ಆಗೇ ಆಗ್ತದೆ. 10% ಗ್ರೋತ್ ಆಗ್ತದೆ. ಹಣ ಜಾಸ್ತಿ ಬಂದೇ ಬರ್ತದೆ. ಲಾಸ್ಟ್ ಟೈಮ್ ನಮಗೂ ಹೇಳಿದಲ್ಲ, 2,000 ಕೋಟಿ ಬ್ರಿಡ್ಜಸ್ಗೆ ಎಕ್ಸ್ಟ್ರಾ ಕೊಟ್ಟಿದ್ರು. 10 ವರ್ಷದಲ್ಲಿ ಯಾರೂ ಕೊಟ್ಟಿರಲಿಲ್ಲ, ಯಾವ ಸರ್ಕಾರ ಕೂಡ. ಸೊ ಹಿಂದಿನ ಸಾರಿ ಅಪೆಂಡಿಕ್ಸ್ ಇದಲ್ಲಿ ಕೂಡ 4,000 ಕೋಟಿ ಎಕ್ಸ್ಟ್ರಾ ಕೊಟ್ಟಿದ್ರು. ಸೊ ಅದನ್ನೇ ಈ ಸಲ ಕಂಟಿನ್ಯೂ ಮಾಡುತ್ತಾ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನಮ್ಮ ಇಲಾಖೆ, 4,000 ಕೋಟಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಜಾಸ್ತಿ ಮಾಡಿ ಹತ್ರ ಇಲ್ಲ, ಪ್ರಶ್ನೆ ಇಲ್ಲ. ಅದನ್ನು ಸದನ್ನಲ್ಲಿ ಕೂಡ CM ಅವರು ಹೇಳಿದ್ದಾರೆ, ನಾವು ಕೂಡ ಹೇಳಿದ್ದೀವಿ. ಅದು ರೈಟಿಂಗ್ನಲ್ಲೇ ಇದೆ, ಹೆಚ್ಚು ಮಾಡಿ ಹೋಗಿದ್ದಾರೆ. ಇಲ್ಲ, ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ, ಸುಮಾರು ದಿವಸದ ಚರ್ಚೆ ಆಗಿದೆ. ನಾವು ಕೂಡ ಅದ್ರ ಬಗ್ಗೆ ಹೇಳಿದ್ದೀವಿ. ನಾವು ಪದೇ ಹೇಳೋದ್ರಾಗ ಏನೂ ಅರ್ಥ ಇಲ್ಲ. ಸಂಬಂಧಪಟ್ಟವ್ರು ಹೇಳಿದ್ರೆ ಅದಕ್ಕೆ ಮಹತ್ವ ಬರ್ತೈತೆ.
ಸಂಬಂಧಪಟ್ಟವ್ರು ಹೇಳಿದ್ರೆ ಒಳ್ಳೇದು. ಅದಕ್ಕೆ ಬಜೆಟ್ ಪೂರ್ವಭಾವಿ ಸಭೆಯನ್ನ ಬಿಟ್ಟು ದೆಹಲಿಗೆ ಹೋಗುವಂತ ಏನು ಸಂದೇಶ ಕೊಟ್ಟಾರೆ? ಗೊತ್ತಿಲ್ಲ, ಯಾಕಂದ್ರೆ ಅವರಿರಲ್ಲ ಆ ಬಜೆಟ್ನಲ್ಲಿ. ವಿಶೇಷವಾಗಿ CM ಅವ್ರು ಇರೋದು ಕಡಿಮೆ, CM ಅವರೇ ಮಾಡ್ತಾರೆ, ಫೈನಾನ್ಸ್ ಇಲಾಖೆಯವ್ರು ಮಾಡ್ತಾರೆ. ಸೊ ಬರ್ಬೋದು, ಅವರು ಕೂಡ ಜಾಯಿನ್ ಆಗ್ಬೋದು. ಲೆಟರ್ ಬರೆದು CM ಅವರಿಗೆ ಎರಡು ಇಲಾಖೆಯ ಮೀಟಿಂಗ್ಗಳಿರಲಿಲ್ಲ. ಇದು ಕೂಡ ಅವ್ರ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿರ್ತಾರೆ, ಈ ಥರ ಮಾಡಿ ಅಂತ ಮಾಡ್ತಾರೆ. ಒಂದು ಸಾರಿ ಆಬ್ಸೆಂಟ್ ಆಗ್ತಾರೆ, ಆಗೋಲ್ಲ ಅಂತೇನಿಲ್ಲ. ಮಂತ್ರಿಗಳು ವಿದೇಶಕ್ಕೆ ಹೋಗಿರ್ತಾರೆ ಅಥವಾ ಬೇರೆ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಅವರು ಮುಖ್ಯಮಂತ್ರಿಗಳನ್ನ ಪ್ರತಿ ಪಡೆದು ಗೈರಾಜರಾಗುವಂಥ ಪದ್ಧತಿ ಇದೆ. ಜಲಸಂಪನ್ಮೂಲ ಇಲಾಖೆ ದೊಡ್ಡ ಇಲಾಖೆ, ರೈತರಿಗೆ ಅನುಕೂಲ ಆಗತಕ್ಕಂಥ ಇಲಾಖೆ. ಅವರು ಸಚಿವರು ಕುಂಟಾಗಿ ಹಾಜರಿದ್ರೆ ಅನುಕೂಲಕರ. ಅದಕ್ಕೆ ನಾವು ಹೇಳೋಕ್ಕಾಗಲ್ಲ, ಉತ್ತರ ಅವರೇ ಹೇಳ್ಬೇಕೀಗ. ಅದನ್ನು ನಾವು ಹೇಳೋಕ್ಕಾಗಲ್ಲ, ಅವರೇ ಹೇಳ್ಬೇಕು. ಅದಕ್ಕೆ ನೀವು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಕೂಡ GBA ಚುನಾವಣೆ ಬರ್ತಾ ಇದೆ, ಅದಕ್ಕೂ ಕೂಡ ವಿಮೋಚನೆ ಇಲ್ಲ. ಅದೇ ಅವರಿಂದ ಕೇಳ ಸರಿಯಾದ ಉತ್ತರ ಕೊಡ್ಬೋದು, ಯಾಕಂದ್ರೆ ನಾವು ಕೊಡ್ಲಿಕ್ಕಾಗಲ್ಲ ಅವ್ರ ಇಲಾಖೆದು. ಇವೆಲ್ಲ ಕಾರ್ಯಕರ್ತರಲ್ಲಿ ಒಂದಷ್ಟು ಗೊಂದಲಗಳಿಗೆ ಕಾರಣ ಆಗೋದಿಲ್ಲ ಸರ್ ಬೆಳವಣಿಗೆ ಪಾರ್ಟಿ. ಹಾಗೆ ಆಗ್ತದೆ, ಆಗೋಲ್ಲ, ಹಾಗೆ ಆಗ್ತದೆ. ಒಂದು ಸರಿಪಡಿಸುವಂಥ ಕೆಲಸ ಮಾಡಬೇಕು ವರಿಷ್ಠರು, ಹಿರಿಯರು. ಈ ಬಾರಿಯ ಬಜೆಟ್ ಇದರಲ್ಲಿ ಲೋಕೋಪಯೋಗಿ ಇಲಾಖೆ ಒಂದು ನೆನಪಿಸಿಕೊಳ್ಳುವಂತಹ ಯೋಜನೆ ಏನಾದರೂ ಮಾಡ್ತದಲ್ಲ. ಸಿಂಧೂರ ಹ್ಯಾಮ್ ಪ್ರಾಜೆಕ್ಟ್ ಮಾಡಿದ್ದೀವಿ, ಸಿಂಧೂರು ರಾಯಚೂರು. ಈಗ ದೇವನಹಳ್ಳಿಯಿಂದ ಆಂಧ್ರ ಗಡಿ, ತಮಿಳುನಾಡು ಗಡಿವರೆಗೆ 110 ಕಿಲೋಮೀಟರ್ನೋ ಒಂದು 4 ಲೈನ್ ರಸ್ತೆ ಮಾಡ್ತಾಯಿದ್ವಿ. ಸೊ KCPನಲ್ಲಿ 11ವರೆಗೆ ತೊಗೊಂಡಿದ್ವಿ. KCPನಲ್ಲಿ ಸೊ ಮಿನಿಮಮ್ 70, 80, 100 ಕಿಲೋಮೀಟರ್ ಒಂದೇ ಸ್ಟ್ರೆಚ್ ತೊಗೊಂಡಿದ್ವಿ. ಅದು ಇದೆ. ಬೆಳಗಾವಿಯಲ್ಲಿ ಫ್ಲೈಓವರ್ ಮಾಡ್ತಾಯಿದ್ದೀವಿ, ಬೆಳಗಾವಿ ಸಿಟಿಯಲ್ಲಿ. ಸೊ ಭಾಳಷ್ಟು ಇವೆಲ್ಲ ಪ್ರಮುಖವಾಗಿರುವಂಥ ನಮ್ಮ ಇಲಾಖೆಗೆ ಹೆಸರು ತರುವಂಥ ಕಾರ್ಯಕ್ರಮಗಳಿವೆಲ್ಲ. ಬಾಗಲಕೋಟೆ ಉಪಚುನಾವಣೆ ಉಸ್ತುವಾರಿ ತಮಗೆ ಕೊಟ್ಟಿಲ್ಲ. ಉಸ್ತುವಾರಿ ಏನಿಲ್ಲ, ನಮ್ಮ ಡ್ಯೂಟಿ ಇದೆ, ನಮಗೆ ಮಾಡ್ತೀವಿ. ಹಣಗಲ್ ಕೂಡ ನಮ್ಗೆ ಯಾವುದು ಉಸ್ತುವಾರಿ ಕೊಟ್ಟಿರಲಿಲ್ಲ, ನಾವೇ ಮಾಡಿದ್ದೀವಿ. ಈಗ ಅದನ್ನು ನಮ್ಮ ಪಕ್ಷದ ಪರವಾಗಿ ನಾವು ಮಾಡೇ ಮಾಡ್ತೀವಿ. ಇನ್ನು ನಮಗೆ ಉಸ್ತುವಾರಿ ಕೊಟ್ಟರು ಆಯಿತು ಅಥವಾ ಕೊಡದೇ ಇದ್ರೂ ನಾವು ಕೆಲಸ ಮಾಡ್ತೀವಿ. ಟಿಕೆಟ್ ಹಂಚಿಕೆ ಸ್ವಲ್ಪ ಗೊಂದಲ ಇದೆ ಕಾಣ್ತಾ ಇದೆ. ಫ್ಯಾಮಿಲಿ ಒಳಗೆ ಟಿಕೆಟ್ ಇದೆ, ಪರೀಕ್ಷೆ ಹಾಂ, ಗೊಂದಲ ಇದೆ. 4 ಜನ ಇದೆ, 4 ಜನ ಆಕಾಂಕ್ಷಿಗಳಿದ್ದಾರೆ. ಅದು ಆದಷ್ಟು ಬೇಗ ಸರಿ ಮಾಡಬೇಕಂತ ಅಲ್ಲಿ ಕಾರ್ಯಕರ್ತರ ಒತ್ತಡ ಇದೆ. ಯಾಕಂದರೆ ದಿವಸ ಒಂದು ನಾನು ಅಭ್ಯರ್ಥಿ, ನಾನು ಸ್ಪರ್ಧೆ ಮಾಡ್ತು ಅಂತ ಹೇಳ್ತಿದ್ದಾರೆ. ಕಾರ್ಯಕರ್ತರಲ್ಲಿ ಗೊಂದಲ ಆಗಿದೆ. ಸೊ ಅದನ್ನು ಆದಷ್ಟು ಬೇಗ ಇತ್ಯರ್ಥ ಆಗಬೇಕು ಅಲ್ಲಿ ಬಾಗಲಕೋಟೆ. ಅದ್ರ ಬಗ್ಗೆ ನಾವು ವರದಿ ಏನಾದ್ರು ಕೊಡ್ತಾ ಇದ್ದೀವಿ ಸರ್? ಇಲ್ಲ, ಅದಿಲ್ಲ, ಅವರು ಸರ್ವೆ ಮಾಡಿಸ್ತಿದ್ದಾರೆ, ಪಕ್ಷದಿಂದ ಸರ್ವೆ ಮಾಡ್ತಾರೆ. ಸೊ ಯಾರು ಗೆಲ್ತಾರೋ ಅವ್ರಿಗೆ ಕೊಡ್ತಾರೆ. ಸೊ ಅಲ್ಲಿವರೆಗೆ ನೋಡೋಣ, ನಾನು ಕೂಡ ವಿಸಿಟ್ ಮಾಡ್ತೀನಿ ಬಾಗಲಕೋಟೆ.